ಓಂ ಶಾಂತಿ. ದಿನಾಂಕ 26/4/2024. ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಾ ಅಪರಿಮಿತದ ಉನ್ನತಿ ಮಾಡಿಕೊಳ್ಳಿ. ಎಷ್ಟು ಚೆನ್ನಾಗಿ ಅಪರಿಮಿತದ ವಿದ್ಯೆಯನ್ನು ಓದುತ್ತೀರೋ ಅಷ್ಟು ಉನ್ನತಿ ಆಗುತ್ತದೆ. ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಾ ಅಪರಿಮಿತದ ಉನ್ನತಿ ಮಾಡಿಕೊಳ್ಳಿ. ಎಷ್ಟು ಚೆನ್ನಾಗಿ ಅಪರಿಮಿತದ ವಿದ್ಯೆಯನ್ನು ಓದುತ್ತೀರೋ ಅಷ್ಟು ಉನ್ನತಿ ಆಗುತ್ತದೆ. ಪ್ರಶ್ನೆ: ನೀವು ಮಕ್ಕಳು ಯಾವ ಅಪರಿಮಿತದ ವಿದ್ಯೆಯನ್ನು ಓದುತ್ತಿದ್ದೀರೋ ಇದರಲ್ಲಿ ಹೆಚ್ಚು ಕಷ್ಟಕರವಾದ ವಿಷಯ ಯಾವುದು? ನೀವು ಮಕ್ಕಳು ಯಾವ ಅಪರಿಮಿತದ ವಿದ್ಯೆಯನ್ನು ಓದುತ್ತಿದ್ದೀರೋ ಇದರಲ್ಲಿ ಹೆಚ್ಚು ಕಷ್ಟಕರವಾದ ವಿಷಯ ಯಾವುದು? ಉತ್ತರ: ಈ ವಿದ್ಯೆಯಲ್ಲಿ ಹೆಚ್ಚು ಕಷ್ಟಕರವಾಗಿರುವ ವಿಷಯ ಸಹೋದರನ ದೃಷ್ಟಿ ಪರಿಪಕ್ವ ಮಾಡಿಕೊಳ್ಳುವುದು. ತಂದೆ ಜ್ಞಾನದ ಯಾವ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ ಆ ನೇತ್ರದಿಂದ ಆತ್ಮ ಸಹೋದರನನ್ನು ನೋಡಿ. ಸ್ವಲ್ಪವೂ ಕಣ್ಣುಗಳು ಮೋಸ ಮಾಡದಿರಲಿ. ಯಾವುದೇ ದೇಹಧಾರಿಯ ನಾಮ ರೂಪದಲ್ಲಿ ಬುದ್ಧಿಯು ಹೋಗದಿರಲಿ. ಬುದ್ಧಿಯಲ್ಲಿ ಸ್ವಲ್ಪವೂ ವಿಕಾರಿ ಕೊಳಕು ಸಂಕಲ್ಪ ನಡೆಯದಿರಲಿ. ಇದು ಶ್ರಮವಾಗಿದೆ. ಈ ವಿಷಯದಲ್ಲಿ ಉತ್ತೀರ್ಣ ಆಗುವವರು ವಿಶ್ವದ ಮಾಲೀಕರಾಗುತ್ತಾರೆ. ಓಂ ಶಾಂತಿ. ಪಾರಲೌಕಿಕ ತಂದೆ ಅಪರಿಮಿತದ ಮಕ್ಕಳಿಗೆ ತಿಳಿಸುತ್ತಾರೆ. ಪ್ರತಿಯೊಂದು ವಿಚಾರ ಒಂದು ಸೀಮಿತವಾಗಿರುತ್ತದೆ, ಮತ್ತೊಂದು ಅಪರಿಮಿತದಾಗಿರುತ್ತದೆ. ಎಷ್ಟು ಸಮಯ ನೀವು ಸೀಮಿತದಲ್ಲಿದ್ದೀರಿ, ಈಗ ಅಪರಿಮಿತತೆಯಲ್ಲಿದ್ದೀರಿ. ನಿಮ್ಮ ವಿದ್ಯೆ ಸಹ ಅಪರಿಮಿತದ್ದಾಗಿದೆ. ಅಪರಿಮಿತದ ಚಕ್ರಾಧಿಪತ್ಯಕ್ಕಾಗಿ ವಿದ್ಯೆ ಇದೆ. ಇದಕ್ಕಿಂತ ದೊಡ್ಡ ವಿದ್ಯೆ ಯಾವುದೂ ಇಲ್ಲ. ಯಾರು ಓದಿಸುತ್ತಾರೆ? ಪಾರಲೌಕಿಕ ತಂದೆ ಭಗವಂತ. ಶರೀರ ನಿರ್ವಹಣೆಗಾಗಿ ಎಲ್ಲವನ್ನೂ ಮಾಡಬೇಕು. ನಂತರ ತನ್ನ ಉನ್ನತಿಗಾಗಿ ಸ್ವಲ್ಪ ಮಾಡಿಕೊಳ್ಳಬೇಕಾಗುತ್ತದೆ. ಬಹಳ ಜನರು ನೌಕರಿ ಮಾಡುತ್ತಲೂ ಉನ್ನತಿಗಾಗಿ ವಿದ್ಯೆಯನ್ನು ಓದುತ್ತಿರುತ್ತಾರೆ. ಅದು ಸೀಮಿತದ ಉನ್ನತಿ. ಇಲ್ಲಿ ವಿಶ್ವಪಿತನ ಬಳಿ ಅಪರಿಮಿತದ ಉನ್ನತಿಯಾಗಿದೆ. ತಂದೆ ಹೇಳುತ್ತಾರೆ, ಸೀಮಿತದ್ದು ಹಾಗೂ ಅಪರಿಮಿತವಾದದ್ದು ಎರಡೂ ಉನ್ನತಿ ಮಾಡಿಕೊಳ್ಳಿ. ಬುದ್ಧಿಯಿಂದ ತಿಳಿಯುತ್ತೀರಿ, ನಾವೀಗ ಅಪರಿಮಿತದ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಇಲ್ಲಂತೂ ಎಲ್ಲವೂ ಮಣ್ಣಿನಲ್ಲಿ ಸೇರಿ ಹೋಗುವುದಿದೆ. ಎಷ್ಟೆಷ್ಟು ನೀವು ಅಪರಿಮಿತದ ಸಂಪಾದನೆಯಲ್ಲಿ ಒತ್ತು ನೀಡುತ್ತಾ ಹೋಗುತ್ತೀರೋ ಸೀಮಿತದ ಸಂಪಾದನೆಯ ವಿಚಾರಗಳು ಮರೆಯುತ್ತಾ ಹೋಗುತ್ತದೆ. ಈಗ ವಿನಾಶ ಆಗಬೇಕೆಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ವಿನಾಶ ಸಮೀಪ ಬರುತ್ತದೆಂದರೆ ಭಗವಂತನನ್ನೂ ಸಹ ಹುಡುಕುತ್ತಾರೆ. ವಿನಾಶ ಆಗುತ್ತದೆಂದರೆ ಖಂಡಿತ ಸ್ಥಾಪನೆ ಮಾಡುವವರೂ ಇರಬೇಕು. ಜಗತ್ತಂತೂ ಏನನ್ನೂ ತಿಳಿದುಕೊಂಡಿಲ್ಲ. ನೀವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರೂ ಸಹ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ವಿದ್ಯೆಯನ್ನು ಓದುತ್ತಿದ್ದೀರಿ. ಹಾಸ್ಟೆಲ್ನಲ್ಲಿ ಯಾವ ವಿದ್ಯಾರ್ಥಿ ಇರುತ್ತಾರೆ ಅವರು ಓದುತ್ತಾರೆ. ಆದರೆ ಇದು ಹಾಸ್ಟೆಲ್ಲಿಗಿಂತ ಭಿನ್ನವಾಗಿದೆ. ಈ ಹಾಸ್ಟೆಲ್ಗಂತೂ ಕೆಲವರು ಹಾಗೆಯೇ ಬಂದಿದ್ದಾರೆ. ಶುರುವಿನಲ್ಲಿ ಯಾರು ಬಂದಿದ್ದರೂ ಅವರು ಉಳಿದುಕೊಂಡಿದ್ದಾರೆ. ಹಾಗೆಯೇ ಸುಮ್ಮನೆ ಬಂದರು. ವೆರೈಟಿ ಜನರು ಬಂದರು. ಎಲ್ಲ ಒಳ್ಳೆಯವರೇ ಬಂದರು ಎಂದಲ್ಲ. ಚಿಕ್ಕ ಚಿಕ್ಕ ಮಕ್ಕಳನ್ನೂ ಸಹ ನೀವು ಕರೆತಂದಿರಿ. ನೀವು ಮಕ್ಕಳನ್ನೂ ಸಹ ಸಂಭಾಲನೆ ಮಾಡುತ್ತಿದ್ದೀರಿ. ನಂತರ ಅವರಲ್ಲಿ ಎಷ್ಟೊಂದು ಮಂದಿ ಹೊರಟು ಹೋದರು. ಹೂದೋಟದಲ್ಲಿ ಹೂಗಳನ್ನು ನೋಡಿ, ಪಕ್ಷಿಗಳನ್ನು ನೋಡಿ ಹೇಗೆ ಚಿಲಿಪಿಲಿ ಮಾಡುತ್ತವೆ. ಈ ಮನುಷ್ಯ ಸೃಷ್ಟಿ ಸಹ ಈ ಸಮಯ ಅದೇ ರೀತಿ ಇದೆ. ನಮ್ಮಲ್ಲಿಯೂ ಕೆಲವರಿಗೆ ಸಭ್ಯತೆ ಇರಲಿಲ್ಲ. ಸಭ್ಯತೆ ಉಳ್ಳವರ ಮಹಿಮೆಯನ್ನು ಹಾಡುತ್ತಿದ್ದರು. ನಾವು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ಎಂದು ಹೇಳುತ್ತಿದ್ದರು. ಭಲೆ ಎಷ್ಟೊಂದು ದೊಡ್ಡ ವ್ಯಕ್ತಿ ಬರುತ್ತಾರೆ. ನಾವು ರಚಯಿತ ತಂದೆ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿಲ್ಲ ಎಂದು ಅನುಭವ ಮಾಡುತ್ತಾರೆ. ನಂತರ ಅವರು ಯಾವ ಪ್ರಯೋಜನಕ್ಕೆ? ನೀವು ಸಹ ಯಾವುದೇ ಕೆಲಸಕ್ಕೆ ಬರುತ್ತಿರಲಿಲ್ಲ.
ಈಗ ನೀವು ತಿಳಿಯುತ್ತೀರಿ, ತಂದೆಯ ಕಮಾಲ್ ಆಗಿದೆ. ತಂದೆ ವಿಶ್ವದ ಮಾಲೀಕ ಮಾಡುತ್ತಾರೆ. ಆ ರಾಜ್ಯ ಭಾಗ್ಯವನ್ನು ನಮ್ಮಿಂದ ಯಾರೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸ್ವಲ್ಪವೂ ಯಾರೂ ವಿಘ್ನ ಹಾಕಲು ಸಾಧ್ಯವಿಲ್ಲ. ನಾವು ಏನಿಂದ ಏನಾಗುತ್ತೇವೆ ಅಂದ ಮೇಲೆ ಅಂತಹ ತಂದೆಯ ಶ್ರೀಮತದಂತೆ ಖಂಡಿತ ನಡೆಯಬೇಕು. ಭಲೆ ಜಗತ್ತಿನಲ್ಲಿ ಎಷ್ಟೊಂದು ನಿಂದನೆ, ಗಲಾಟೆ ಇತ್ಯಾದಿಗಳು ಆಗುತ್ತದೆ. ಇದೇನೂ ಹೊಸ ವಿಚಾರವಲ್ಲ. ಪ್ರತಿ 5000 ವರ್ಷದ ಮೊದಲೂ ಸಹ ಆಗಿತ್ತು. ಶಾಸ್ತ್ರಗಳಲ್ಲಿಯೂ ಇದೆ. ಮಕ್ಕಳಿಗೆ ತಿಳಿಸಲಾಗಿದೆ, ಇದೇನು ಭಕ್ತಿ ಮಾರ್ಗದ ಶಾಸ್ತ್ರವಿದೆ, ಅದನ್ನು ನಂತರ ಭಕ್ತಿ ಮಾರ್ಗದಲ್ಲಿ ಓದುತ್ತೇವೆ. ಈ ಸಮಯ ನೀವು ಜ್ಞಾನದಿಂದ ಸುಖಧಾಮಕ್ಕೆ ಹೋಗುತ್ತೀರಿ. ಅದಕ್ಕಾಗಿ ಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಎಷ್ಟು ಈಗ ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಕಲ್ಪ ಆಗುತ್ತದೆ. ನಾವು ಎಷ್ಟರ ಮಟ್ಟಿಗೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ಎಂದು ತನ್ನೊಳಗೆ ಪರಿಶೀಲನೆ ಮಾಡಿಕೊಳ್ಳಬೇಕು. ನಾವು ಎಷ್ಟು ಓದುತ್ತೇವೆಯೋ ಅಷ್ಟೂ ಶ್ರೇಷ್ಠರಾಗುತ್ತೇವೆ ಎಂಬುದನ್ನಂತೂ ಪ್ರತಿಯೊಬ್ಬ ವಿದ್ಯಾರ್ಥಿ ತಿಳಿದುಕೊಳ್ಳಬಹುದು. ಇವರು ನಮಗಿಂತ ಬುದ್ಧಿವಂತರಾಗಿದ್ದಾರೆ, ನಾವು ಸಹ ಬುದ್ಧಿವಂತರಾಗಬೇಕು. ವ್ಯಾಪಾರಿಗಳಲ್ಲಿಯೂ ಇದೇ ರೀತಿ ನಡೆಯುತ್ತದೆ. ನಾನು ಇವರಿಗಿಂತ ಮೇಲೆ ಹೋಗುವೆ, ಅಂದರೆ ಬುದ್ಧಿವಂತ ಆಗಿರುವೆ. ಅಲ್ಪಕಾಲ ಸುಖಕ್ಕಾಗಿ ಶ್ರಮಪಡುತ್ತಾರೆ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು ನಿಮ್ಮ ಎಷ್ಟು ದೊಡ್ಡ ತಂದೆಯಾಗಿದ್ದೇನೆ. ಸಾಕಾರಿ ತಂದೆಯೂ ಇದ್ದಾರೆ, ಅಂದ ಹಾಗೆ ನಿರಾಕಾರನೂ ಇದ್ದಾರೆ. ಇಬ್ಬರೂ ಒಟ್ಟಿಗೆ ಇದ್ದಾರೆ. ಇಬ್ಬರು ಒಟ್ಟು ಸೇರಿ ಹೇಳುತ್ತಾರೆ, ಮಧುರ ಮಕ್ಕಳೇ, ಈಗ ನೀವು ಅಪರಿಮಿತದ ವಿದ್ಯೆಯನ್ನು ತಿಳಿದುಕೊಂಡಿದ್ದೀರಿ. ಬೇರೆಯವರಂತೂ ಏನನ್ನೂ ತಿಳಿದಿಯೇ ಇಲ್ಲ. ಮೊದಲ ವಿಚಾರ ಅಂತೂ, ನಮಗೆ ಓದಿಸುವವರು ಯಾರು? ಭಗವಂತ ಏನನ್ನು ಓದಿಸುತ್ತಾರೆ? ರಾಜಯೋಗ. ನೀವು ರಾಜ ಋಷಿಯಾಗಿದ್ದೀರಿ. ಅವರು ಹಠಯೋಗಿ ಆಗಿದ್ದಾರೆ. ಅವರು ಕೂಡ ಋಷಿ ಆಗಿದ್ದಾರೆ, ಆದರೆ ಸೀಮಿತದವರು. ನಾವು ಮನೆ ಮಠವನ್ನು ಬಿಟ್ಟಿದ್ದೇವೆಂದು ಅವರು ಹೇಳುತ್ತಾರೆ. ಇವರೇನಾದರೂ ಒಳ್ಳೆಯ ಕರ್ಮ ಮಾಡಿದ್ದಾರೆಯೇ? ನಿಮಗೆ ವಿಕಾರಕ್ಕಾಗಿ ಯಾವಾಗ ತೊಂದರೆ ಮಾಡುತ್ತಾರೆ ಆಗ ನೀವು ಮನೆ ಮಠವನ್ನು ಬಿಡುತ್ತೀರಿ. ಅವರಿಗೇನು ತೊಂದರೆ ಆಗಿದೆ? ನೀವು ಏಟು ತಿಂದಿದ್ದೀರಿ, ಆದ್ದರಿಂದ ನೀವು ಓಡಿ ಬಂದಿದ್ದೀರಿ. ಒಬ್ಬೊಬ್ಬರನ್ನು ಕೇಳಿ, ಕುಮಾರಿಯರು, ಸ್ತ್ರೀಯರು ಎಷ್ಟೊಂದು ಏಟನ್ನು ತಿಂದಿದ್ದಾರೆ, ಆದ್ದರಿಂದ ಓಡಿ ಬಂದರು. ಶುರುವಿನಲ್ಲಿ ಎಷ್ಟೊಂದು ಮಂದಿ ಬಂದರು. ಇಲ್ಲಿ ಜ್ಞಾನ ಅಮೃತ ಸಿಗುತ್ತಿತ್ತು, ಆದ್ದರಿಂದ ನಾವು ಜ್ಞಾನಾಮೃತ ಪಾನ ಮಾಡಲು ಓಂ ರಾಧೆಯ ಬಳಿ ಹೋಗುತ್ತಿದ್ದೇವೆಂದು ಪತ್ರ ತೆಗೆದುಕೊಂಡು ಬರುತ್ತಿದ್ದೆವು. ಈ ವಿಕಾರಕ್ಕಾಗಿ ಗಲಾಟೆ, ಜಗಳ ನಡೆಯುತ್ತಾ ಬಂದಿದೆ. ಯಾವಾಗ ಅಸುರಿ ಜಗತ್ತಿನ ವಿನಾಶ ಆಗುತ್ತದೆ ಆಗ ಬಂದ್ ಆಗುತ್ತದೆ. ನಂತರ ಅರ್ಧಾಕಲ್ಪಕ್ಕಾಗಿ ಬಂದಾಗಿ ಬಿಡುತ್ತದೆ. ಈಗ ನೀವು ಮಕ್ಕಳು ವಿಶ್ವಪಿತ ತಂದೆಯಿಂದ ಪ್ರಾರಬ್ಧವನ್ನು ಪಡೆಯುತ್ತೀರಿ. ಪಾರಲೌಕಿಕ ತಂದೆ ಎಲ್ಲರಿಗೂ ಅಪರಿಮಿತದ ಪ್ರಾರಬ್ಧವನ್ನು ಕೊಡುತ್ತಾರೆ. ಸೀಮಿತದ ತಂದೆ ಸೀಮಿತದ ಪ್ರಾರಬ್ಧವನ್ನು ಕೊಡುತ್ತಾರೆ. ಅದು ಸಹ ಕೇವಲ ಮಕ್ಕಳಿಗಷ್ಟೇ ಆಸ್ತಿ ಸಿಗುತ್ತದೆ. ಇಲ್ಲಿ ತಂದೆ ಹೇಳುತ್ತಾರೆ, ನೀವು ಹೆಣ್ಣು ಮಕ್ಕಳೇ ಆಗಿರಿ ಅಥವಾ ಗಂಡು ಮಕ್ಕಳೇ ಆಗಿರಿ, ಇಬ್ಬರೂ ಸಹ ಆಸ್ತಿಗೆ ಹಕ್ಕುದಾರರಾಗಿದ್ದೀರಿ. ಆ ಲೌಕಿಕ ತಂದೆಯ ಬಳಿ ಭೇದ ಇರುತ್ತದೆ. ಕೇವಲ ಗಂಡು ಮಕ್ಕಳನ್ನು ವಾರಸುದಾರರನ್ನಾಗಿ ಮಾಡಿಕೊಳ್ಳುತ್ತಾರೆ. ಪತ್ನಿಯನ್ನು ಅರ್ಧಾಂಗಿ ಎನ್ನುತ್ತಾರೆ, ಆದರೆ ಅವರಿಗೂ ಸಹ ಭಾಗವನ್ನು ಕೊಡುವುದಿಲ್ಲ. ಗಂಡು ಮಕ್ಕಳೇ ಸಂಪಾಲನೆ ಮಾಡುತ್ತಾರೆ. ತಂದೆಗೆ ಮಕ್ಕಳಲ್ಲಿ ಮೋಹ ಇರುತ್ತದೆ. ಈ ತಂದೆ ಅಂತೂ ನಿಯಮಾನುಸಾರವಾಗಿ ಎಲ್ಲ ಮಕ್ಕಳಿಗೆ, ಅಂದರೆ ಆತ್ಮಗಳಿಗೆ ಆಸ್ತಿಯನ್ನು ಕೊಡುತ್ತಾರೆ. ಇಲ್ಲಿ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಭೇದವು ಗೊತ್ತೇ ಆಗುವುದಿಲ್ಲ. ನೀವು ಎಷ್ಟೊಂದು ಸುಖದ ಆಸ್ತಿಯನ್ನು ಪಾರಲೌಕಿಕ ತಂದೆಯಿಂದ ತೆಗೆದುಕೊಳ್ಳುತ್ತೀರಿ ಮತ್ತು ಸಹ ಪೂರ್ಣ ಓದುವುದಿಲ್ಲ. ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ. ಅಕ್ಕಂದಿರು ಬರೆಯುತ್ತಾರೆ, ಬಾಬಾ ಇಂತಹವರು ಬ್ಲಡ್ನಿಂದ ಬರೆದುಕೊಟ್ಟಿದ್ದಾರೆ, ಈಗ ಬರುವುದಿಲ್ಲ. ಬ್ಲಡ್ನಿಂದಲೂ ಬರೆಯುತ್ತಾರೆ, ಬಾಬಾ
ನೀವು ಪ್ರೀತಿಯನ್ನಾದರೂ ಮಾಡಿ ಅಥವಾ ದೂರ ತಳ್ಳಿ, ನಾವು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಎಂದು. ಆದರೆ ಪಾಲನೆ ತೆಗೆದುಕೊಂಡು ಮತ್ತೂ ಸಹ ಹೊರಟು ಹೋಗುತ್ತಾರೆ. ತಂದೆ ತಿಳಿಸಿದ್ದಾರೆ, ಇದೆಲ್ಲವೂ ಡ್ರಾಮಾ ಆಗಿದೆ. ಕೆಲವರು ಆಶ್ಚರ್ಯವಾಗಿ ಓಡಿ ಹೋಗುತ್ತಾರೆ. ಇಲ್ಲಿ ಕುಳಿತುಕೊಂಡಿರುವಾಗ ನಿಶ್ಚಯ ಇರುತ್ತದೆ, ಅಂತಹ ಪಾರಲೌಕಿಕ ತಂದೆಯನ್ನು ನಾವು ಹೇಗೆ ಬಿಡುವುದು? ಇದಂತೂ ವಿದ್ಯೆಯೂ ಆಗಿದೆ. ನಾನು ಜೊತೆ ಕರೆದೊಯ್ಯುತ್ತೇನೆಂದು ಖಾತರಿಯನ್ನು ಸಹ ಮಾಡುತ್ತಾರೆ. ಸತ್ಯುಗದ ಆದಿಯಲ್ಲಿ ಇಷ್ಟೆಲ್ಲ ಮನುಷ್ಯರೂ ಇರಲಿಲ್ಲ. ಈಗ ಸಂಗಮದಲ್ಲಿ ಎಲ್ಲ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಇರುತ್ತಾರೆ. ಇಷ್ಟೆಲ್ಲ ಧರ್ಮದವರು ಯಾರೊಬ್ಬರೂ ಇರುವುದಿಲ್ಲ. ಅದರ ಪೂರ್ಣ ತಯಾರಿ ಆಗುತ್ತಿದೆ. ಈ ಶರೀರವನ್ನು ಬಿಟ್ಟು ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೇವೆ. ಲೆಕ್ಕಾಚಾರವನ್ನು ಚುಕ್ತ ಮಾಡಿ ಪಾತ್ರ ಅಭಿನಯಿಸಲು ಎಲ್ಲಿಂದ ಬಂದಿದ್ದೇವೆಯೋ ಅಲ್ಲಿ ಹೊರಟು ಹೋಗುತ್ತೇವೆ. ಅದಂತೂ 2 ಗಂಟೆಯ ನಾಟಕ ಆಗಿದೆ. ಇದು ಅಪರಿಮಿತದ ನಾಟಕ ಆಗಿದೆ. ನಾವು ಆ ಮನೆಯ ನಿವಾಸಿ ಆಗಿದ್ದೇವೆ ಹಾಗೂ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಎಂದು ನೀವು ತಿಳಿಯುತ್ತೀರಿ. ನೆಲೆಸುವ ಸ್ಥಾನ ನಿರ್ವಾಣಧಾಮ ಆಗಿದೆ, ಶಬ್ದಕ್ಕಿಂತ ದೂರ. ಅಲ್ಲಿ ಶಬ್ದ ಇರುವುದಿಲ್ಲ. ಬ್ರಹ್ಮ ತತ್ವದಲ್ಲಿ ಲೀನ ಆಗುತ್ತೇವೆಂದು ಮನುಷ್ಯರು ತಿಳಿಯುತ್ತಾರೆ. ಅವಿನಾಶಿ ಆತ್ಮ ಜೀವದ ಮೂಲಕ ಪಾತ್ರವನ್ನಭಿನಯಿಸುತ್ತದೆ. ಎಲ್ಲ ಆತ್ಮಗಳು ಡ್ರಾಮದ ಪಾತ್ರಧಾರಿ ಆಗಿದ್ದಾರೆ. ಇರುವ ಸ್ಥಾನ ಬ್ರಹ್ಮಾಂಡ, ಅದು ಮನೆ ಆಗಿದೆ. ಆತ್ಮ ಮೊಟ್ಟೆಯ ರೀತಿ ಕಾಣಿಸುತ್ತದೆ. ಅಲ್ಲಿ ಬ್ರಹ್ಮಾಂಡದಲ್ಲಿ ಆತ್ಮಗಳು ಇರುವ ಸ್ಥಾನ ಆಗಿದೆ. ಪ್ರತಿಯೊಂದು ವಿಚಾರವನ್ನು ಚೆನ್ನಾಗಿ ತಿಳಿಯಬೇಕು. ತಿಳಿದುಕೊಳ್ಳುವುದಿಲ್ಲವೆಂದರೆ ಮುಂದೆ ಸಾಗುತ್ತಾ ತಾವಾಗಿಯೇ ತಿಳಿದುಕೊಳ್ಳುತ್ತಾರೆ. ಒಂದು ವೇಳೆ ಕೇಳುತ್ತಿದ್ದರೆ ಮಾತ್ರ. ಬಿಟ್ಟು ಬಿಟ್ಟರೆ ನಂತರ ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಈ ಹಳೆಯ ಜಗತ್ತು ಸಮಾಪ್ತಿ ಆಗಿ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆಂದು ನೀವು ಮಕ್ಕಳು ತಿಳಿದಿದ್ದೀರಿ. ತಂದೆ ಹೇಳುತ್ತಾರೆ, ನೆನ್ನೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ. ಈಗ ಪುನಃ ನೀವು ವಿಶ್ವದ ಮಾಲೀಕರಾಗಲು ಬಂದಿದ್ದೀರಿ. ಹಾಡುತ್ತಾರಲ್ಲವೇ, ಬಾಬಾ ನಮ್ಮನ್ನು ಆ ರೀತಿ ಮಾಲೀಕ ಮಾಡುತ್ತಾರೆ, ನಮ್ಮಿಂದ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆಕಾಶ, ಜಮೀನು ಇತ್ಯಾದಿ ಎಲ್ಲ ನಮ್ಮ ಅಧಿಕಾರದಲ್ಲಿ ಇರುತ್ತದೆ. ಈ ಜಗತ್ತಿನಲ್ಲಿ ನೋಡಿ ಏನೇನಿದೆ? ಎಲ್ಲರೂ ಸ್ವಾರ್ಥಿಗಳ ಜೊತೆಗಾರರು. ಅಲ್ಲಂತೂ ಈ ರೀತಿ ಆಗುವುದಿಲ್ಲ. ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಈ ಧನ ಸಂಪತ್ತು ಎಲ್ಲವನ್ನೂ ನಿನಗೆ ಕೊಟ್ಟು ಹೋಗುತ್ತೇನೆ, ಇದನ್ನು ಚೆನ್ನಾಗಿ ಸಂಭಾಲಿಸು. ಪಾರಲೌಕಿಕ ತಂದೆ ಸಹ ಹೇಳುತ್ತಾರೆ, ನಿಮಗೆ ಧನ ಸಂಪತ್ತು ಎಲ್ಲವನ್ನೂ ಕೊಡುತ್ತೇನೆ, ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗು ಎಂದು ನೀವು ನನ್ನನ್ನು ಕರೆದಿದ್ದೀರಿ. ಅಂದ ಮೇಲೆ ಖಂಡಿತ ಪಾವನ ಮಾಡಿ ವಿಶ್ವದ ಮಾಲೀಕ ಮಾಡುವೆನು. ತಂದೆ ಎಷ್ಟೊಂದು ಯುಕ್ತಿಯಿಂದ ತಿಳಿಸುತ್ತಾರೆ. ಇದರ ಹೆಸರೇ ಸಹಜ ಜ್ಞಾನ ಮತ್ತು ಯೋಗ ಆಗಿದೆ. ಕ್ಷಣದ ಮಾತಾಗಿದೆ. ಕ್ಷಣದಲ್ಲಿ ಮುಕ್ತಿ, ಜೀವನ್ಮುಕ್ತಿ. ನೀವೀಗ ಎಷ್ಟೊಂದು ದೂರಾಂದೇಶಿ ಬುದ್ಧಿಯವರಾಗಿದ್ದೀರಿ. ನಾವು ಪಾರಲೌಕಿಕ ತಂದೆಯ ಮೂಲಕ ಓದುತ್ತಿದ್ದೇವೆ ಎಂಬ ಇದೇ ಚಿಂತನೆಯಲ್ಲಿರಬೇಕು. ನಾವು ನಮಗಾಗಿ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆ ಅಂದ ಮೇಲೆ ನಾವು ಅದರಲ್ಲಿ ಶ್ರೇಷ್ಠ ಪದವಿಯನ್ನೇಕೆ ಪಡೆಯಬಾರದು? ಕಡಿಮೆ ಏಕೆ ಪಡೆಯಬೇಕು? ರಾಜಧಾನಿ ಸ್ಥಾಪನೆ ಆಗುತ್ತಿದೆ, ಅದರಲ್ಲಿಯೂ ಪದವಿ ಇರುತ್ತದಲ್ಲವೇ? ಸಾಕಷ್ಟು ಮಂದಿ ದಾಸದಾಸಿಯರು ಇರುತ್ತಾರೆ. ಅವರು ಕೂಡ ಬಹಳ ಸುಖವನ್ನು ಪಡೆಯುತ್ತಾರೆ. ಜೊತೆಯಲ್ಲಿ ಮಹಲ್ನಲ್ಲಿರುತ್ತಾರೆ. ಮಕ್ಕಳು ಇತ್ಯಾದಿಯನ್ನು ಸಂಭಾಲನೆ ಮಾಡುತ್ತಾರೆ. ಎಷ್ಟೊಂದು ಸುಖಿ ಆಗಿರುತ್ತಾರೆ. ದಾಸ ದಾಸಿ ಎಂದಷ್ಟೇ ಹೆಸರಿದೆ. ರಾಜ ರಾಣಿ ಏನನ್ನು ತಿನ್ನುತ್ತಾರೆ ಅದನ್ನೇ ದಾಸದಾಸಿಯರು ತಿನ್ನುತ್ತಾರೆ. ಪ್ರಜೆಗಂತೂ ಸಿಗುವುದಿಲ್ಲ. ದಾಸದಾಸಿಯರದ್ದು ಬಹಳ ಗೌರವ ಇದೆ. ಆದರೆ ಅವರಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ. ನೀವು ಮಕ್ಕಳು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ. ದಾಸದಾಸಿಯರಂತೂ ಇಲ್ಲಿಯೂ ರಾಜರುಗಳ ಬಳಿ ಇರುತ್ತಾರೆ. ರಾಜರುಗಳ ಸಭೆ ಯಾವಾಗ ನಡೆಯುತ್ತದೆ? ಆಗ ಪರಸ್ಪರದಲ್ಲಿ ಮಿಲನ ಮಾಡುವಾಗ
ಹೂವಿನಿಂದ ಶೃಂಗಾರ ಮಾಡಿರುವ ಕಿರೀಟ ಇತ್ಯಾದಿಯ ಸಹಿತವಾಗಿರುತ್ತದೆ. ನಂತರ ಅದರಲ್ಲಿಯೂ ಕ್ರಮಾನುಸಾರವಾಗಿ ದೊಡ್ಡ ಶೋಭಾನಿಕ ಸಭೆ ನಡೆಯುತ್ತದೆ. ಅದರಲ್ಲಿ ರಾಣಿಯರು ಕುಳಿತುಕೊಳ್ಳುವುದಿಲ್ಲ, ಅವರು ಪರದೆಯ ಒಳಗಿರುತ್ತಾರೆ. ಈ ಎಲ್ಲ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ. ಅವರನ್ನು ನೀವು ಪ್ರಾಣದಾತ ಎಂದು ಕರೆಯುತ್ತೀರಿ, ಜೀವದಾನ ಕೊಡುವವರು. ಪದೇ ಪದೇ ಶರೀರ ಬಿಡುವುದರಿಂದ ಬಿಡಿಸುವವರಾಗಿದ್ದಾರೆ. ಅಲ್ಲಿ ಸಾಯುವ ಚಿಂತೆ ಇರುವುದಿಲ್ಲ. ಇಲ್ಲಿ ಎಷ್ಟೊಂದು ಚಿಂತೆ ಇರುತ್ತದೆ. ಸ್ವಲ್ಪವೇ ಏನಾದರೂ ಆದರೆ ಸಾಯಬಾರದೆಂದು ವೈದ್ಯರನ್ನು ಕರೆಸುತ್ತಾರೆ. ಅಲ್ಲಿ ಭಯದ ವಿಚಾರವಿಲ್ಲ. ನೀವು ಮೃತ್ಯುವಿನ ಮೇಲೆ ಜಯಗಳಿಸುತ್ತೀರಿ ಅಂದಾಗ ಎಷ್ಟೊಂದು ನಶೆ ಇರಬೇಕು. ಓದಿಸುವವರನ್ನು ನೆನಪು ಮಾಡಿದಾಗ ನೆನಪಿನ ಯಾತ್ರೆಯಾಯಿತು. ತಂದೆ, ಶಿಕ್ಷಕ, ಸದ್ಗುರುವನ್ನು ನೆನಪು ಮಾಡಿ. ಇದು ಸಹ ಸರಿಯಾಗಿದೆ. ಶ್ರೀಮತದಂತೆ ನಡೆದಷ್ಟು ಮನಸ ವಾಚ ಕರ್ಮಣ ಪಾವನರಾಗಬೇಕು. ಬುದ್ಧಿಯಲ್ಲಿ ವಿಕಾರಿ ಸಂಕಲ್ಪವೂ ಬರಬಾರದು. ಯಾವಾಗ ಸಹೋದರ ಸಹೋದರನೆಂದು ತಿಳಿಯುತ್ತಾರೆ ಆಗ ಆಗುತ್ತದೆ. ಸಹೋದರ ಸಹೋದರಿ ಎಂದು ತಿಳಿಯುವುದರಿಂದಲೂ ಕೊಳಕರಾಗುತ್ತಾರೆ. ಎಲ್ಲದಕ್ಕಿಂತ ಅಧಿಕ ಮೋಸ ಮಾಡುವಂತಹದ್ದು ಈ ಕಣ್ಣುಗಳಾಗಿವೆ. ಆದ್ದರಿಂದ ತಂದೆ ಮೂರನೆಯ ನೇತ್ರವನ್ನು ಕೊಟ್ಟಿದ್ದಾರೆ. ಅಂದ ಹಾಗೆ ತನ್ನನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರನೆಂದು ನೋಡಿ. ಇದಕ್ಕೆ ಜ್ಞಾನದ ಮೂರನೇ ನೇತ್ರ ಎನ್ನಲಾಗುತ್ತದೆ. ಸಹೋದರ ಸಹೋದರಿಯೂ ಫೇಲ್ ಆಗುತ್ತದೆ. ಆದ್ದರಿಂದ ಎರಡನೇ ಯುಕ್ತಿ ಇದೆ, ತನ್ನನ್ನು ಸಹೋದರ ಸಹೋದರ ಎಂದು ತಿಳಿಯಿರಿ. ಬಹಳ ಶ್ರಮ ಇದೆ. ವಿಷಯಗಳಿರುತ್ತದೆಯಲ್ಲವೇ? ಕೆಲವೊಂದು ಬಹಳ ಕಷ್ಟಕರವಾದ ವಿಷಯಗಳಿರುತ್ತವೆ. ಇದು ವಿದ್ಯೆ ಆಗಿದೆ. ಇದರಲ್ಲಿ ಶ್ರೇಷ್ಠ ವಿಷಯ, ನೀವು ಯಾರದ್ದೇ ನಾಮ ರೂಪದಲ್ಲಿ ಸಿಲುಕಿಕೊಳ್ಳಲು ಸಾಧ್ಯವಿಲ್ಲ. ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ವಿಶ್ವದ ಮಾಲೀಕ ಆಗಬೇಕು. ಮುಖ್ಯ ವಿಚಾರ ತಂದೆ ಹೇಳುತ್ತಾರೆ, ಸಹೋದರ ಸಹೋದರನೆಂದು ತಿಳಿಯಿರಿ. ಅಂದ ಮೇಲೆ ಮಕ್ಕಳು ಸಹ ಅಷ್ಟೇ ಪುರುಷಾರ್ಥವನ್ನು ಮಾಡಬೇಕು. ಆದರೆ ನಡೆಯುತ್ತಾ ನಡೆಯುತ್ತಾ ಎಷ್ಟೊಂದು ಮಂದಿ ದ್ರೋಹಿಯಾಗುತ್ತಾರೆ. ಇಲ್ಲಿಯೂ ಅದೇ ರೀತಿ ಆಗುತ್ತದೆ. ಒಳ್ಳೊಳ್ಳೆಯ ಮಕ್ಕಳನ್ನು ಮಾಯೆ ತನ್ನವರನ್ನಾಗಿ ಮಾಡಿಕೊಳ್ಳುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ನನಗೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ, ಡೈವರ್ಸ್ ಸಹ ಕೊಡುತ್ತಾರೆ. ತಂದೆ ಮತ್ತು ಮಕ್ಕಳ ವಿಚ್ಛೇದನ ಆಗುತ್ತದೆ ಹಾಗೂ ಪತಿ ಪತ್ನಿಯ ಡೈವರ್ಸ್ ಆಗುತ್ತದೆ. ತಂದೆ ಹೇಳುತ್ತಾರೆ, ನಮಗೆ ಇಬ್ಬರೂ ಸಿಗುತ್ತಾರೆ. ಒಳ್ಳೊಳ್ಳೆಯ ಸಹೋದರಿಯರೂ ಸಹ ಡೈವರ್ಸ್ ಕೊಟ್ಟು ಹೋಗಿ ರಾವಣನವರಾಗುತ್ತಾರೆ. ಅದ್ಭುತ ಆಟ ಆಗಿದೆಯಲ್ಲವೇ? ಮಾಯೆ ಏನನ್ನು ತಾನೇ ಮಾಡಿಸುವುದಿಲ್ಲ. ತಂದೆ ಹೇಳುತ್ತಾರೆ, ಮಾಯೆ ಬಹಳ ಕಠಿಣ ಆಗಿದೆ. ಆನೆಗೆ ಮೊಸಳೆ ಹಿಡಿದುಕೊಂಡಿತು ಎಂಬ ಗಾಯನವಿದೆ. ಬಹಳ ತಪ್ಪು ಮಾಡುತ್ತಾರೆ. ತಂದೆಗೆ ಅಗೌರವ ಮಾಡಿದರೆ ಮಾಯೆ ಹಸಿಯಾಗಿ ತಿಂದು ಬಿಡುತ್ತದೆ. ಮಾಯೆ ಯಾವ ರೀತಿ ಇದೆ ಎಂದರೆ ಕೆಲವರನ್ನು ಒಂದೇ ಬಾರಿ ಹಿಡಿದುಕೊಳ್ಳುತ್ತದೆ. ಒಳ್ಳೆಯದು. ಮಕ್ಕಳಿಗೆ ಎಷ್ಟೊಂದು ತಿಳಿಸಬೇಕು, ಎಷ್ಟೊಂದು ತಿಳಿಸಲಿ. ಮುಖ್ಯ ವಿಚಾರ ಅಲೀಫ್ ಆಗಿದೆ. ಮುಸಲ್ಮಾನರು ಸಹ ಹೇಳುತ್ತಾರೆ, ಬೆಳಗ್ಗೆ ಎದ್ದು ಅಲ್ಫ್ನನ್ನು ನೆನಪು ಮಾಡಿ. ಈ ವೇಳೆ ಚಿನ್ನದ್ದು ಅಲ್ಲ. ಈ ಉಪಾಯದಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ಬೇರೆ ಯಾವುದೇ ಉಪಾಯವಿಲ್ಲ. ತಂದೆಯು ನೀವು ಮಕ್ಕಳ ಜೊತೆ ಎಷ್ಟು ಪ್ರಾಮಾಣಿಕ ಆಗಿದ್ದಾರೆ. ಎಂದಿಗೂ ನಿಮ್ಮನ್ನು ಬಿಡುವುದಿಲ್ಲ. ಬರುವುದೇ ಸುಧಾರಣೆ ಮಾಡಿ ಜೊತೆಯಲ್ಲಿ ಕರೆದೊಯ್ಯಲೆಂದು. ನೆನಪಿನ ಯಾತ್ರೆಯಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ. ಆ ಕಡೆ ಜಮಾ ಆಗುತ್ತಾ ಹೋಗುತ್ತದೆ. ತಂದೆ ಹೇಳುತ್ತಾರೆ, ತನ್ನ ಲೆಕ್ಕವನ್ನಿಟ್ಟುಕೊಳ್ಳಿ. ಎಷ್ಟು ಸಮಯ ನೆನಪು ಮಾಡುತ್ತೇನೆ, ಎಷ್ಟು ಸರ್ವಿಸ್ ಮಾಡುತ್ತೇನೆ ಎಂದು. ವ್ಯಾಪಾರಿ ಜನರು ನಷ್ಟವನ್ನು ನೋಡಿದಾಗ ಎಚ್ಚರಿಕೆಯಿಂದಿರುತ್ತಾರೆ. ನಷ್ಟ ಮಾಡಿಕೊಳ್ಳಬಾರದು. ಕಲ್ಪಾಂತರದ ನಷ್ಟವಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ಸವಿ ನೆನಪು ಹಾಗೂ ಸುಪ್ರಭಾತಗಳು. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು.
ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಮನಸ ವಾಚ ಕರ್ಮಣ ಪಾವನರಾಗಬೇಕು. ಬುದ್ಧಿಯಲ್ಲಿ ವಿಕಾರಿ ಸಂಕಲ್ಪವೂ ಬರಬಾರದು. ಅದಕ್ಕಾಗಿ ಆತ್ಮ ಸಹೋದರ ಆಗಿದ್ದೇನೆ ಎಂಬ ಈ ಅಭ್ಯಾಸ ಮಾಡಬೇಕು. ಯಾರದ್ದೇ ನಾಮ ರೂಪದಲ್ಲಿ ಸಿಲುಕಿಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್, ತಂದೆ ಹೇಗೆ ಪ್ರಾಮಾಣಿಕರಾಗಿದ್ದಾರೆ, ಮಕ್ಕಳನ್ನು ಸುಧಾರಣೆ ಮಾಡಿ ಜೊತೆಯಲ್ಲಿ ಕರೆದೊಯ್ಯುತ್ತಾರೆ, ಅಂತೆಯೇ ಪ್ರಾಮಾಣಿಕರಾಗಬೇಕು. ಎಂದಿಗೂ ವಿಚ್ಛೇದನ ಅಥವಾ ಡೈವರ್ಸ್ ಅನ್ನು ಕೊಡಬಾರದು. ವರದಾನ: ಸದಾ ಹಗೂರರಾಗಿ ತಂದೆಯ ನಯನಗಳಲ್ಲಿ ಸಮಾವೇಶ ಆಗುವಂತಹ ಸಹಜ ಯೋಗಿ ಆಗಿರಿ. ಸದಾ ಹಗೂರರಾಗಿ ತಂದೆಯ ನಯನಗಳಲ್ಲಿ ಸಮಾವೇಶ ಆಗುವಂತಹ ಸಹಜ ಯೋಗಿ ಆಗಿರಿ. ಸಂಗಮ ಯುಗದಲ್ಲಿ ಯಾವ ಖುಷಿಗಳ ಗಣಿ ಸಿಗುತ್ತದೆ, ಅದು ಮತ್ಯಾವುದೇ ಯುಗದಲ್ಲಿ ಸಿಗುವುದಿಲ್ಲ. ಈ ಸಮಯ ತಂದೆ ಮತ್ತು ಮಕ್ಕಳ ಮಿಲನ ಆಗಿದೆ. ಆಸ್ತಿ ಇದೆ, ವರದಾನವಿದೆ. ಆಸ್ತಿ ಅಥವಾ ವರದಾನ ಎರಡರಲ್ಲಿ ಶ್ರಮ ಆಗುವುದಿಲ್ಲ. ಆದ್ದರಿಂದ ನಿಮ್ಮ ಬಿರುದೇ ಸಹಜ ಯೋಗಿ ಎಂದಾಗಿದೆ. ಬಾಗ್ದಾದ ಮಕ್ಕಳ ಶ್ರಮವನ್ನು ನೋಡಲು ಸಾಧ್ಯವಿಲ್ಲ. ಮಕ್ಕಳೇ, ನಿಮ್ಮ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಹಗೂರರಾಗಿಬಿಡಿ ಎಂದು ಹೇಳುತ್ತಾರೆ. ಎಷ್ಟು ಹಗೂರರಾಗಬೇಕೆಂದರೆ ತಂದೆ ತನ್ನ ನಯನಗಳಲ್ಲಿ ಕೂರಿಸಿಕೊಂಡು ಜೊತೆಯಲ್ಲಿ ಕರೆದೊಯ್ಯಬೇಕು. ತಂದೆಯೊಂದಿಗಿನ ಸ್ನೇಹದ ಗುರುತು ಸದಾ ಹಗೂರರಾಗಿ ತಂದೆಯ ದೃಷ್ಟಿಯಲ್ಲಿ ಸಮಾವೇಶ ಆಗುವುದು. ಸ್ಲೋಗನ್: ನಕಾರಾತ್ಮಕತೆಯನ್ನು ಯೋಚಿಸುವ ದಾರಿಯನ್ನು ಬಂದ್ ಮಾಡಿಬಿಡಿ, ಆಗ ಸಫಲತೆ ಸ್ವರೂಪ ಆಗಿಬಿಡುತ್ತದೆ. ನಕಾರಾತ್ಮಕತೆಯನ್ನು ಯೋಚಿಸುವ ದಾರಿಯನ್ನು ಬಂದ್ ಮಾಡಿಬಿಡಿ, ಆಗ ಸಫಲತೆ ಸ್ವರೂಪ ಆಗಿಬಿಡುತ್ತದೆ. ಓಂ ಶಾಂತಿ.